ಸಂಗಾತಿ ಹೀಗೆಲ್ಲ ಆಡುತ್ತಿದ್ದಾರಾ? ಹಾಗಾದ್ರೆ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆಯಾಗಿದೆ ಎಂದರ್ಥ. ಸಂಬಂಧವು ಬಿರುಕು ಬಿಡಲು ಅಂದರೆ ಮುರಿಯಲು ಪ್ರಾರಂಭಿಸಿದಾಗ ಅದರ ಎಲ್ಲಾ ಮುನ್ಸೂಚನೆಗಳು ಅಥವಾ ಲಕ್ಷಣಗಳು ಮೊದಲೇ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ಸಂಗಾತಿ ನಿಮ್ಮಿಂದ ದೂರವಾಗುತ್ತಿರುವುದನ್ನು ಸೂಚಿಸುವ ಕೆಲವು ಚಿಹ್ನೆಗಳನ್ನು ಚರ್ಚಿಸೋಣ. ಗಂಡ ಹೆಂಡತಿಯ ನಡುವಿನ ಸಂಬಂಧ ದೀರ್ಘಕಾಲ ಉಳಿಯಬೇಕು ಎಂದರೆ ಅದರಲ್ಲಿ ಇಬ್ಬರ ನಡುವಿನ ಸಂವಹನ, ನಂಬಿಕೆ, ವಿಶ್ವಾಸ ತುಂಬಾ ಮುಖ್ಯವಾಗುತ್ತದೆ. ಏಕೆಂದರೆ ಸಂಬಂಧದ ವಿಚಾರಕ್ಕೆ ಬಂದಾಗ ಇಬ್ಬರ ನಡುವೆಯೂ ಕೂಡ ಅಗಾಧವಾದ ನಿಷ್ಕಲ್ಮಶ ಪ್ರೀತಿ, ನಂಬಿಕೆ, ವಿಶ್ವಾಸ ಹಾಗೂ ಒಬ್ಬರ ಮೇಲೆ ಒಬ್ಬರಿಗೆ ಅಗಾಧ ಗೌರವವಿದ್ದರೆ ಮಾತ್ರ ಆ ಸಂಬಂಧ ದೀರ್ಘಕಾಲದವರೆಗೆ ಉಳಿಯಲು ಸಾಧ್ಯ. ಅದರಲ್ಲೂ ಸಂಬಂಧದ ನಡುವೆ ನಿರ್ಲಕ್ಷ್ಯ ಎಂಬ ವಿಚಾರ ಕಾಣಿಸಿಕೊಂಡಾಗ ಅಂತಹ ಸಂಬಂಧ ದೀರ್ಘಕಾಲ ಜೀವಂತ ಉಳಿಯಲು ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವಕ್ಕೆ ಬೆಲೆಯೇ ಇಲ್ಲದಂತೆ ಆಗಿಬಿಡುತ್ತದೆ. ಪ್ರಸ್ತುತ ಇಂದಿನ ಲೇಖನದಲ್ಲಿ ಸಂಗಾತಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ, ಅವರಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ನೋಡೋಣ. ಭಾವನಾತ್ಮಕವಾಗಿ ದೂರವಾಗುವುದು. ದಂಪತಿಗಳು ಸಾಧ್ಯವಾದಷ್ಟು ಸಮಯವನ್ನು ಪರಸ್ಪರ ಕಳೆಯುವುದನ್ನು ಆನಂದಿಸುತ್ತಾರೆ. ಯಾಕೆಂದರೆ ಹಲವಾರು ಅಧ್ಯಾಯಗಳು ಹೇಳುವ ಪ್ರಕಾರ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ದಾಂಪತ್ಯ ಜೀವನವನ್ನು ಬಲಪಡಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಅತ್ಯಗತ್ಯ. ಆದರೆ ನಿಮ್ಮ ಬಿಡುವಿನ ದಿನಗಳಲ್ಲಿ ಅಥವಾ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಯೋಜನೆಗಳನ್ನು ಮಾಡುವ ಬಗ್ಗೆ ನೀವು ಯೋಚಿಸದಿದ್ದರೆ ನೀವು ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾಗಿ ದೂರವಾಗುತ್ತಿದ್ದೀರಿ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ದೈಹಿಕ ಸ್ಪರ್ಶಗಳು ಅಪರೂಪವಾದಾಗ. ಸಾಮಾನ್ಯವಾಗಿ ಸಂಬಂಧ ಅಥವಾ ವೈವಾಹಿಕ ಜೀವನದಲ್ಲಿರುವ ದಂಪತಿಗಳು ಪರಸ್ಪರ ಕೈಹಿಡಿದುಕೊಂಡಿರುವುದು ಅಥವಾ ಅಪ್ಪಿಕೊಂಡಿರುವುದು ಎಂದಿಗೂ ಕಂಡುಬರುವುದಿಲ್ಲ. ದಂಪತಿಗಳ ನಡುವಿನ ಸಣ್ಣ ದೈಹಿಕ ಸ್ಪರ್ಶಗಳು ಸಹ ಅಪರೂಪವಾದಾಗ ಅವರು ಭಾವನಾತ್ಮಕವಾಗಿ ಎಷ್ಟು ದೂರವಾಗುತ್ತಿದ್ದಾರೆ ಎಂಬುದನ್ನು ಅದು ತೋರಿಸುತ್ತದೆ. ನಿಮಗೆ ಗೊತ್ತಿರಲಿ, ಸಂಬಂಧದಲ್ಲಿರುವಾಗ ಸಂಗಾತಿಗಳ ನಡುವೆ ದೈಹಿಕ ಸ್ಪರ್ಶಗಳು ಅಂದರೆ ಕೈಹಿಡಿಯುವುದು, ಅಪ್ಪಿಕೊಳ್ಳುವುದು ಅಥವಾ ದೈಹಿಕ ಸ್ಪರ್ಶ ಇಲ್ಲದಿದ್ದಾಗ ಅಥವಾ ಅಪರೂಪವಾದಾಗ ಅದು ಅವರ ಸಂಬಂಧದಲ್ಲಿ ಭಾವನಾತ್ಮಕ ದೂರವನ್ನು ಸೂಚಿಸುತ್ತದೆ. ಸಂವಹನದ ಕೊರತೆ ಕಾಣಿಸಿಕೊಂಡಾಗ. ಯಾವುದೇ ಸಂಬಂಧಕ್ಕೆ ಸಂವಹನವು ಬಹಳ ಮುಖ್ಯ. ನಿಮ್ಮ ಸಂಗಾತಿಯೊಂದಿಗೆ ನಿಮಗೆ ಸಮಸ್ಯೆ ಇದ್ದರೂ ಸಹ ಮುಕ್ತವಾಗಿ ಸಂವಹನ ನಡೆಸುವುದು ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಮುಖ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ. ಸಂಗಾತಿಯೊಂದಿಗೆ ಪ್ರಮುಖ ಸಂಬಂಧದ ಸಮಸ್ಯೆಗಳ ಬಗ್ಗೆ ಮಾತ್ರವಲ್ಲದೆ ಇತರ ಜೀವನದ ವಿಷಯಗಳ ಬಗ್ಗೆಯೂ ಮಾತನಾಡುವ ಬಯಕೆಯನ್ನು ನೀವು ಕಳೆದುಕೊಂಡರೆ ನಿಮ್ಮ ನಡುವಿನ ಭಾವನಾತ್ಮಕ ಸಂಪರ್ಕವು ಮೊದಲಿನಂತೆಯೇ ಇಲ್ಲ ಎಂಬುದರ ಸಂಕೇತವಾಗಿದೆ. ಗಂಡ ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಕಳಪೆ ಸಂವಹನವು ಕಾಲಾನಂತರದಲ್ಲಿ ಸಂಬಂಧದ ತೃಪ್ತಿಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು. ನಿಸ್ವಾರ್ಥ ಪ್ರೀತಿ ಮತ್ತು ಜವಾಬ್ದಾರಿ. ಯಾವುದೇ ಕಾರಣವಿಲ್ಲದೆ ಅಥವಾ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ನಿಮ್ಮ ಅಗತ್ಯಗಳನ್ನು ನೋಡಿಕೊಳ್ಳುವುದು ಮತ್ತು ಕಾಳಜಿ ವಹಿಸುವುದು ನಿಸ್ವಾರ್ಥ ಪ್ರೀತಿ ಮತ್ತು ಜವಾಬ್ದಾರಿಯ ಸಂಕೇತ. ಆದರೆ ಸಂಬಂಧದಲ್ಲಿರುವ ವ್ಯಕ್ತಿಯು ದೈಹಿಕವಾಗಿ ಅಥವಾ ಭಾವನಾತ್ಮಕವಾಗಿ ನಮ್ಮಿಂದ ಅಂತರ ಕೈದುಕೊಳ್ಳಲು ಶುರುಮಾಡಿದಾಗ ಅವರಲ್ಲಿ ಇಂತಹ ಗುಣಲಕ್ಷಣಗಳನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಸಣ್ಣ ಪುಟ್ಟ ಅಭ್ಯಾಸಗಳಿಗೂ ಅವರು ಕಿರಿಕಿರಿಗೊಳ್ತಾರೆ. ಪ್ರೀತಿ ಕ್ಷೀಣಿಸಲು ಪ್ರಾರಂಭಿಸಿದಾಗ ನೀವು ಒಮ್ಮೆ ಪ್ರೀತಿಸಿದ ವಿಷಯಗಳು ಕಿರಿಕಿರಿ ಉಂಟುಮಾಡುತ್ತವೆ. ನಿಮ್ಮ ಸಣ್ಣ ಅಭ್ಯಾಸಗಳು ಸಹ ಅವರನ್ನು ಕಿರಿಕಿರಿಗೊಳಿಸಲು ಪ್ರಾರಂಭಿಸುತ್ತವೆ. ಅಂದರೆ ಅವರಿಗೆ ಒಟ್ಟಿಗೆ ಸಮಯ ಕಳೆಯುವುದು, ಮಾತನಾಡುವುದು ಅಥವಾ ಭವಿಷ್ಯದ ಯೋಜನೆಗಳನ್ನು ಮಾಡುವುದರಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಹಾಗೂ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ನಿಮ್ಮಿಂದ ದೂರ ಉಳಿಯಲು ಪ್ರಯತ್ನಿಸುತ್ತೀರಿ. ಅವರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕಿರಿಕಿರಿ, ಅಪಹಾಸ್ಯ ಅಥವಾ ಕೋಪಗೊಳ್ತಾರೆ. ಇದು ನೀವು ಯಾವಾಗಲೂ ಏನಾದರೂ ತಪ್ಪು ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು. ದೈಹಿಕ ಅನ್ಯೋನ್ಯತೆ. ದಿನ ಹೋದ ಹಾಗೆ ದೈಹಿಕ ಅನ್ಯೋನ್ಯತೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಸಂಬಂಧದ ಅನ್ಯೋನ್ಯತೆ ಕಡಿಮೆಯಾಗಲದೆ ಕೈಹಿಡಿಯುವುದು ಅಥವಾ ಹತ್ತಿರ ಕುಳಿತುಕೊಳ್ಳುವಂತಹ ಸಣ್ಣ ಸ್ಪರ್ಶಗಳು ಸಹ ಕಡಿಮೆಯಾಗುತ್ತವೆ. ಅವರು ನಿಮಗೆ ಹತ್ತಿರವಾಗಲು ಆಸಕ್ತಿ ಇದ್ದಾರೆ ಎಂದು ತೋರುವುದಿಲ್ಲ. ದೈಹಿಕ ಅನ್ಯೋನ್ಯತೆ ಎಂದರೆ ದಂಪತಿಗಳು ಅಥವಾ ಸಂಗಾತಿಗಳ ನಡುವಿನ ಸ್ಪರ್ಶ, ಅಪ್ಪುಗೆ, ಕೈಹಿಡಿಯುವುದು, ಚುಂಬನ ಹೀಗೆ ದೈಹಿಕ ಕ್ರಿಯೆಗಳ ಮೂಲಕ ಪ್ರೀತಿ, ಕಾಳಜಿ ಮತ್ತು ಬಾಂಧವ್ಯವನ್ನು ವ್ಯಕ್ತಪಡಿಸುವ ವಿಧಾನವಾಗಿದೆ.
ಅಂದರೆ ಸಂಬಂಧದಲ್ಲಿ ದೈಹಿಕ ಅನ್ಯೋನ್ಯತೆ ಎಂದರೆ ಭಾವನಾತ್ಮಕವಾಗಿ ಬಂಧವನ್ನು ಬಲಪಡಿಸಲು ಮತ್ತು ದಂಪತಿಗಳ ನಡುವೆ ವಿಶ್ವಾಸವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಮತ್ತು ದೈಹಿಕ ಸ್ಪರ್ಶ ಮತ್ತು ಪ್ರೀತಿಯ ಸಣ್ಣೆಗಳನ್ನು ಒಳಗೊಂಡ ದೈಹಿಕ ಅನ್ಯೋನ್ಯತೆ ಸಂಬಂಧದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು, ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡಲು ಮತ್ತು ವಯಸ್ಸಾದವರಿದ್ದರಂತೆ ವಯಸ್ಸಿನ ಎಲ್ಲಾ ಪಾಲುಗಾರರಲ್ಲಿಯೂ ಸಕಾರಾತ್ಮಕ ಪರಿಣಾಮವನ್ನು ಹೆಚ್ಚಿಸಲು ನಿರ್ಣಾಯಕವಾಗಿದೆ. ಮಾತನಾಡುವುದರಲ್ಲಿ ಬದಲಾವಣೆಗಳು. ಕೊನೆಗೆ ಅವರ ಸಂವಹನ ಮಾದರಿ ಬದಲಾಗುತ್ತದೆ. ನಾವು ಇದ್ದ ಸ್ಥಳದಲ್ಲಿ ಈಗ ನಾನು ಹೆಚ್ಚು, ಅಂದರೆ ಇಲ್ಲಿ ಮೊದಲು ನಾವು ಎಂಬ ಪದದ ಬಳಕೆ ಹೆಚ್ಚಿತ್ತು. ಅಂದರೆ ಅವರು ಪ್ರತಿಯೊಂದನ್ನೂ ಒಟ್ಟಿಗೆ ಯೋಚಿಸುತ್ತಿದ್ದರು ಹಾಗೂ ಜೊತೆಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು. ಈಗ ನಾನು ಅಂದರೆ ತನ್ನದೇ ಸ್ವಂತ ನಿರ್ಧಾರ ಅಥವಾ ವೈಯಕ್ತಿಕ ನಿರ್ಧಾರಕ್ಕೆ ಹೆಚ್ಚು ಪ್ರಾಧಾನ್ಯ ನೀಡುತ್ತಿದ್ದಾರೆ. ಅಂದರೆ ಇಲ್ಲಿ ನಿಮ್ಮನ್ನು ಹೊರತುಪಡಿಸಿ ತಮ್ಮ ಸ್ವಂತ ಭವಿಷ್ಯದ ಯೋಜನೆಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಇದು ಅವರು ಸಂಬಂಧದಿಂದ ದೂರ ಸರಿದಿದ್ದಾರೆ ಎಂದು ಸೂಚಿಸುತ್ತದೆ. ಅಧ್ಯಯನದ ಪ್ರಕಾರ ಸಂಶೋಧನೆಯು ಸಂಗಾತಿ ದೈಹಿಕವಾಗಿ, ಭಾವನಾತ್ಮಕವಾಗಿ ಅಥವಾ ಬೇರ್ಪಡಿಕೆಯ ಮೂಲಕ ದೂರ ಹೋಗುವುದು ಮಾನಸಿಕ, ಭಾವನಾತ್ಮಕ ಮತ್ತು ದೈಹಿಕ ಆರೋಗ್ಯವನ್ನು ಮೀರುವ ಗಮನಾರ್ಹ ಸ್ಟ್ರೆಸ್ ಎಂದು ಸೂಚಿಸುತ್ತದೆ. ಅಂದರೆ ಇಲ್ಲಿ ಸಂಬಂಧದಿಂದ ಅಂತರವನ್ನು ಕಾಯ್ದುಕೊಳ್ಳುವುದರಿಂದ ಸಂಬಂಧಗಳಲ್ಲಿನ ತೊಂದರೆಗಳು, ನಿಂದನೆ ಹೆಚ್ಚಾಗಬಹುದು. ಅಂದರೆ ಇಲ್ಲಿ ಸಂಗಾತಿಗಳು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅತಿಯಾಗಿ ದಣಿದಾಗ ಸಂಬಂಧಗಳಿಂದ ಅಥವಾ ಜವಾಬ್ದಾರಿಗಳಿಂದ ದೂರ ಸರಿಯಲು ಬಯಸುತ್ತಾರೆ.